ಹಾಲೆಲುಯಾ ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿಯಪ್ಪ, ನಿಮಗೆ ಮಹಿಮೆ ಆಗಲಿ. ಪವಿತ್ರಾತ್ಮರೇ, ನಿಮಗೆ ಮಹಿಮೆ ಆಗಲಿ. ನೀವು ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ. ಕೇಳಿಕೊಂಡು ಜೀವಿಸಲಿಕ್ಕೆ ನಿಮ್ಮ ಸಹಾಯ, ನಿಮ್ಮ ಹಸ್ತ, ನಿಮ್ಮ ಕೃಪೆ ನಮಗೆ ಬೇಕು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ನಾವು ಒಂದು ವಾಕ್ಯ ಭಾಗವನ್ನು ನೋಡೋಣ. ಆಮೋಸ ಪ್ರವಾದನ ಗ್ರಂಥದಲ್ಲಿ 5ನೇ ಅಧ್ಯಾಯ, ಅದರಲ್ಲಿ 4ನೇ ವಚನವನ್ನ ಒಂದು ವಾಕ್ಯವನ್ನ ಧ್ಯಾನ ಮಾಡೋಣ. ಯೆಹೋವನು ಇಸ್ರಾಯೇಲರ ವಂಶಕ್ಕೆ ಹೀಗೆ ನುಡಿಯುತ್ತಾನೆ. ಹಾಲೆಲೂಯಾ. ಭೂಮಿ ಆಕಾಶ ಉಂಟು ಮಾಡಿದ ದೇವರು ಇಸ್ರಾಯೇಲರ ವಂಶಕ್ಕೆ ಒಂದು ಹೀಗೆ ನುಡಿಯುತ್ತಾನೆ. ನನ್ನನ್ನು ಆಶ್ರಯಿಸಿ ಬದುಕಿಕೊಳ್ಳುವಿರಿ. ನೋಡಿ, ದೇವರನ್ನು ಆಶ್ರಯಿಸಿಕೊಂಡರೆ ಬದುಕುತ್ತೇವೆ ಹೊರತು ಈ ಭೂಮಿ ಮೇಲೆ ಯಾವುದನ್ನು ಆಶ್ರಯಿಸಿಕೊಳ್ಳಬಾರದು. ನಾವು ಕೆಲವೊಮ್ಮೆ ನಮ್ಮ ಹಣ ನಮ್ಮನ್ನ ಕಾಪಾಡ್ತದೆ. ಹಲ್ಲೆಲೂಯಾ. ಇಲ್ಲ ನಮ್ಮ ಬಂಧು ಬಳಗಗಳು ಕಾಪಾಡ್ತಾರೆ. ಇಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅಂದರೆ ಈ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಪ್ರಬಲವಾಗಿರುವಂತ ದೊಡ್ಡ ವ್ಯಕ್ತಿಗಳು ಯಾರಾದ್ರೂ ನಮ್ಮನ್ನ ಕಾಪಾಡ್ತಾರೆ. ಒಂದು ಇಂಪ್ಲಾನ್ಸ್, ಅವ್ರಿಗೊಂದು ಇಂಪ್ಲಾನ್ಸ್ ಇಂದ ನಮ್ಮನ್ನ ಕಾಪಾಡುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ನೀವು ಆಶ್ರಯಿಸಿಕೊಂಡರೆ, ಅಂದ್ರೆ ನೀವು ನನ್ನ ನಂಬಿದರೆ ನಿಮ್ಮನ್ನ ನಾನೇನು ಮಾಡ್ತೀನಿ, ಬದುಕಿಸ್ತೇನೆ. ಅಂದ್ರೆ ಇಲ್ಲಿ ವಂಶಕ್ಕೆ ಹೇಗೆ ನುಡಿತಾನೆ, ನನ್ನನ್ನು ಆಶ್ರಯಿಸಿಕೊಳ್ಳಿರಿ, ಬದುಕಿಕೊಳ್ಳುತ್ತಾರೆ. ಅವ್ರಿಗೆ ಎಂದಿಗೂ ಆಶಾಭಂಗ ಆಗುವುದೇ ಇಲ್ಲ. ಇದು ಯಾರು ನುಡಿತಾ ಇರೋದು? ಯಾವುದೋ ಈ ಮೂಗಿನಿಂದ ಶ್ವಾಸ ಬಿಡೋ ಮನುಷ್ಯ ಅಲ್ಲ. ಹಲ್ಲೆಲೂಯಾ. ಇಲ್ಲಿ ಬೇರೆ ಯಾವುದು ದೊಡ್ಡ ದೊಡ್ಡ ಶಕ್ತಿಗಳು ಅಲ್ಲ. ಹಲ್ಲೆಲೂಯಾ. ಎಲ್ಲದಕ್ಕಿಂತ ಮಿಗಿಲಾದ ಒಂದು ಶಕ್ತಿ ಇದೆ. ಆಕಾಶವನ್ನು ಭೂಮಿಯನ್ನು ಬೇರೆ ಒಂದು ಬಾಯಿ ಮಾತಿನಿಂದ ನುಡಿದು ಅದು ಉಂಟಾಗಿದೆಯಲ್ಲ, ಆ ದೇವರು ನಮಗೆ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನನ್ನನ್ನು ನಂಬಿದರೆ ನೀವು ಬದುಕಿಕೊಳ್ಳುವಿರಿ. ಇಂತಹ ದೇವರು ಹೇಳುವಾಗ ನಾವು ಬದುಕಿ ದೇವರ ಹತ್ರ ನಾವು ಬದುಕಬೇಕಲ್ಲ. ಅದಕ್ಕಾಗಿ ಇಲ್ಲಿ ಒಂದು ಭೂಮಿ ಮೇಲೆ ಒಂದು ಎಕ್ಸಾಮ್ ಇಟ್ಟಿದ್ದಾರೆ ದೇವರು ನಮಗೆ. ಹಲ್ಲೆಲೂಯಾ. ಆ ಎಕ್ಸಾಮ್ ನಲ್ಲಿ ನೀವು ಹೇಗೆ ಪಾಸ್ ಮಾಡ್ತೀರಿ ಎಂಬುದಾಗಿ ದೇವರು ನೋಡುತ್ತಾರೆ. ಆ ಎಕ್ಸಾಮಿಗೆ ಓದುವಂತ ಪುಸ್ತಕ ಇದೇ ಆಗಿದೆ, ಈ ಸತ್ಯವೇದ ಗ್ರಂಥವಾಗಿದೆ. ಇದನ್ನ ನಾವು ಓದುತ್ತಾ ಧ್ಯಾನ ಮಾಡ್ತಾ ದಿನಕ್ಕೆ ಅಟ್ಲೀಸ್ಟ್ ಒಂದು ಅಧ್ಯಾಯ ಅಲ್ಲ, ಎರಡು ಮೂರು ವಚನಗಳನ್ನು ಓದಿ ಧ್ಯಾನ ಮಾಡಿದ್ರೆ ನಮ್ಮನ್ನ ದೇವರ ಸತ್ಯತೆಯಲ್ಲಿ ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ನನ್ನನ್ನು ನಂಬಿ ಬದುಕಿಕೊಳ್ಳಿರಿ. ಯಾರು ಹೇಳ್ತಾರೆ ಈ ಕಾಲಘಟ್ಟದಲ್ಲಿ? ಏನಾದ್ರೂ ಒಂದು ಸಹಾಯ ಮಾಡ್ಬೇಕಾದ್ರೆ ಮನುಷ್ಯನಿಗೆ ಇವತ್ತು ಹಣ ಕೊಡಬೇಕು. ಹಣ ಇಲ್ಲದೆ ಯಾವ ಸಹಾಯ ನಡೆದಿಲ್ಲ ಈ ಭೂಮಿ ಮೇಲೆ. ಎಲ್ಲಾರು ಹೇಳ್ತಾರಲ್ಲ, ಹಣ ಇದ್ರೆ ಎಲ್ಲವನ್ನು ಕೊಂಡ್ಕೋಬಹುದು, ಎಲ್ಲವನ್ನು ಜಯಿಸ್ಬೋದು. ಇಲ್ಲ ಸಹೋದರೇ, ನೀರ್ ಭೂಮಿ ಮೇಲೆ ಏನ್ ಬೇಕಾದ್ರೆ ಕೊಂಡ್ಕೊಳ್ಬಹುದು. ಎಕರೆಗಟ್ಟಲೆ ತೋಟ, ಜಮೀನು, ಮನೆಗಳೆಲ್ಲ ಕಟ್ಕೋಬಹುದು, ಏನ್ ಬೇಕಾದ್ರೆ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಆದರೆ ಇದು ಪರಲೋಕ ಸೇರಿಸುವುದಿಲ್ಲ. ಪರಲೋಕ ಸೇರಿಸಲಿಕ್ಕೆ ದೇವರು ಒಂದು ಗ್ರಂಥವನ್ನ ಇಟ್ಟಿದ್ದಾರೆ, ನಮಗೆ ಜ್ಞಾನವನ್ನ ಕೊಟ್ಟಿದ್ದಾರೆ, ನಮ್ಮ ಒಳಗೆ ಪವಿತ್ರಾತ್ಮರು ಇಟ್ಟಿದ್ದಾರೆ. ಇದನ್ನೆಲ್ಲ ಅನುಸರಣೆ ಮಾಡಿಕೊಂಡು ಜೀವಿಸುವುದಾದರೆ ಪರಲೋಕ ರಾಜ್ಯ ನಿಶ್ಚಯ. ಹಲ್ಲೆಲೂಯಾ. ದೇವರು ಎಷ್ಟು ಚೆನ್ನಾಗಿ ನಮ್ಮನ್ನ ನೋಡಿ, ಸಣ್ಣ ಮಕ್ಕಳಿಗೆ ಹೇಗೆ ಒಂದು ಬುದ್ಧಿ ಜ್ಞಾನವನ್ನ ತಂದೆ ಆಗಿರ್ಲಿ, ತಾಯಿ ಆಗಿರ್ಲಿ ಅವ್ರಿಗೆ ಕಲಿಸಿಕೊಡ್ತಾರೋ, ಆ ರೀತಿಯಾಗಿ ನಮ್ಮನ್ನ ದೇವರು ಈ ರೀತಿಯಾಗಿ ನಮ್ಮನ್ನ ನಡೆಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ದೇವರ ಶಬ್ದ ಕಿವಿ ಕೊಡಬೇಕಷ್ಟೇ. ಕೆಟ್ಟದಕ್ಕೆ ಹೋಗದಂತೆ, ಕೆಟ್ಟದಕ್ಕೆ ಸೋತು ಹೋಗದಂತೆ, ನೋಡಿ, ಕೆಟ್ಟದಕ್ಕೆ ಸೋತು ಹೋಗಿ ನಾವು ಅದನ್ನ ಅನುಸರಣೆ ಮಾಡದಂತೆ ಒಳ್ಳೆದನ್ನ ಬಿಗಿಯಾಗಿ ಹಿಡಿದುಕೋ. ಕೆಟ್ಟದನ್ನ ನೋಡಿ ಸೋಲ್ಬೇಡಿ. ಭೂಮಿ ಮೇಲೆ ಹಲವಾರು ರೀತಿ ಎಲ್ಲಾರ್ಗೂ ಟೆಸ್ಟ್ ಇದೆ. ಎಲ್ಲಾರ್ಗೂ ಬಹಳ ನಮ್ಗೆ ಈ ಶೋಧನೆಗಳು ತುಂಬಾ ಉಂಟು. ಆದರೆ ಆ ಶೋಧನೆಯನ್ನ ಜಯಿಸಿಕೊಂಡು ಮುಂದೆ ಹೋಗಬೇಕು.
ಅದಕ್ಕೆ ದೇವ್ರು ಕರೆದಿರೋದು. ಹೇಗ್ ಬೇಕೋ ಜೀವಿಸ್ಕೊಂಡು ಬರ್ರಿ, ನಿಮಗೆ ಪರಲೋಕ ರಾಜ್ಯ ಕೊಡ್ತೀನಿ ಅಂತ ಹೇಳಿದರೆ ಒಂದು ಆತ್ಮ ನರಕಕ್ಕೆ ಹೋಗುವುದಿಲ್ಲ. ಹಲ್ಲೆಲೂಯಾ. ಎಲ್ಲ ದೇವರ ರಾಜ್ಯ ಹೋಗ್ಬಿಡ್ತಾರೆ. ಇಲ್ಲಿ ಯಾಕೆ ದೇವರು ಫಿಲ್ಟರ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಭೂಮಿ ಮೇಲೆ ಶರೀರಧಾರಿ ಇರ್ಬೇಕಾದ್ರೇನೆ, ಶರೀರಧಾರಿ ಆಗಿರಬೇಕಾದ್ರೆ ಕ್ಷಮೆ ದಮೆ ಇದೆ. ಇಲ್ಲೇ ದೇವರು ನಮ್ಮನ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ. ಸರಿಪಡಿಸ್ಕೊಡ್ರಿ, 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 ಈ ವಾಕ್ಯವನ್ನು ಧ್ಯಾನ ಮಾಡ್ರಿ, ಸರಿಪಡಿಸ್ಕೊಡ್ರಿ. ಈ ಲೋಕ ಬಿಟ್ರೆ ನಿಮ್ಗೆ ಕ್ಷಮೆ ಇರುವುದಿಲ್ಲ. ಹಲ್ಲೆಲೂಯಾ. ನಾವು ಚೆನ್ನಾಗಿ ತಿಳ್ಕೊಬೇಕಿದು. ಈ ಲೋಕ ಬಿಟ್ರೆ ಕ್ಷಮೆ ಇಲ್ಲ. ದೇವರು ಆ ನ್ಯಾಯಶಾಸನ ಮುಂದೆ ತೀರ್ಪು ಕೊಡ್ತಾರಷ್ಟೇ. ಅವರವರ ಪ್ರತಿಫಲಕ್ಕೆ ತಕ್ಕಂತ ಅವರವರು ನಡತೆಗೆ ತಕ್ಕಂತ ಪ್ರತಿಫಲ ನನ್ನ ಕೈಲದೆ ಅಂತ ಹೇಳ್ತಾರೆ ಸ್ವಾಮಿ ಪ್ರಕಟಣೆಯಲ್ಲಿ ಹೇಳ್ತಾರೆ. ಅದಕ್ಕೆ ನಾವು ಇಲ್ಲೇ ಈಗಲೇ ಎಚ್ಚರಿಕೆಯಿಂದ ನಾವು ನಡೆಯೋದಾದ್ರೆ, ನಾವು ಎಷ್ಟು 1000 ವರ್ಷವಾದರೂ ಆ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಅಂತಹ ರಾಜ್ಯಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲರೂ ನಿಜವಾಗ್ಲೂ ಈ ವಾಕ್ಯವನ್ನು ಧ್ಯಾನ ಮಾಡಿ ಇದ್ರ ಪ್ರಕಾರ ಜೀವಿಸ್ತಾ ಇದ್ದೇವಲ್ಲ, ನಿಜವಾಗ್ಲೂ ಧನ್ಯರು. ಹಲ್ಲೆಲೂಯಾ. ಹಾಗಾಗಿ ಇನ್ನೊಂದು ಇದೇ ಆಮೋಸ ಪತ್ರಿಕೆಯಲ್ಲಿ 12ನೇ ವಚನವನ್ನು ನೋಡೋಣ. ಲಂಚಕೋರರೇ, ಚಾವಡಿಯಲ್ಲಿ ದರಿದ್ರರ ನ್ಯಾಯವನ್ನು ತಪ್ಪಿಸುವವರೇ. ಅನ್ಯಾಯದಿಂದ ದುಡ್ಡು ತಗೊಳ್ತಾರಲ್ಲ, ಅವರಿಗೆ ಹೇಳ್ತಾ ಇದ್ದಾರೆ ದೇವರು, ಲಂಚಕೋರರೇ, ದರಿದ್ರರ ನ್ಯಾಯವನ್ನು ತಪ್ಪಿಸುವವರೇ. ದರಿದ್ರರು ಅಂದ್ರೆ ದಿಕ್ಕಿಲ್ಲದವರು, ಹಣ ಇಲ್ಲದವರು, ಬಡವರು. ಅವರ ನ್ಯಾಯವನ್ನೇ ತಪ್ಪಿಸ್ತಾ ಇದ್ದೀರಿ ನೀವು. ಅವರಿಗೆ ನ್ಯಾಯವಾಗಿ ಸಿಗಬೇಕಾಗಿದ್ದ ಪ್ರತಿಯೊಂದು ಹಣ ಆಗಿರ್ಲಿ, ಯಾವುದೇ ಆಗಿರ್ಲಿ ಭೂಮಿ ಮೇಲೆ, ಅದನ್ನ ತಪ್ಪಿಸುತ್ತಾ ಇದ್ದೀರಿ. ಯಾತಕ್ಕೋಸ್ಕರ? ಹಣಕ್ಕೋಸ್ಕರ, ಲಂಚಕ್ಕೋಸ್ಕರ. ಹಲ್ಲೆಲೂಯಾ. ಸರ್ಕಾರಿ ನೌಕರಿ ಯಾರೇ ಇದ್ದರೂ ಸತ ಅವರು ಆ ರೀತಿ ಮಾಡಬಾರದು ಅಂತ ದೇವರಲ್ಲಿ ಎಚ್ಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನ್ಯಾಯವಾಗಿ ತೀರ್ಪು ಕೊಡುವಂತವರು ದೇವರು ಇಲ್ಲಿ ನಮಗೆ ಪ್ರಕಟ ಮಾಡ್ತಾ ಇದ್ದಾರೆ. ದರಿದ್ರರ ನ್ಯಾಯವನ್ನು ನೀವು ತಪ್ಪಿಸ್ತಾ ಇದ್ದೀರಲ್ಲ, ಅಯ್ಯೋ ನಿಮ್ಮ ಗತಿ ನಾನು ಏನ್ ಹೇಳಲಿ ಅಂತ. ಹಲ್ಲೆಲೂಯಾ. ನೋಡಿ ಮೇಲ್ಗಡೆ, ನಿಮ್ಮ ದ್ರೋಹಗಳು ಬಹಳ, ನಿಮ್ಮ ಪಾಪಗಳು ಪ್ರಬಲ ನನಗೆ ಗೊತ್ತಿದೆ. ನಿಮ್ಮ ದ್ರೋಹ, ಪಾಪ, ಪ್ರಬಲ ಎಲ್ಲ ನನಗೆ ಗೊತ್ತಿದೆ. ನೀನು ಯಾರು ಅಂತ ಗೊತ್ತಿದೆ ನನಗೆ. ಈ ವಾಕ್ಯವನ್ನು ಕೇಳಿದಾಗ ನೀವು ಮನಮರುಗಿ ತಿರುಗಿದರೆ ಬೆಟರ್. ಹಲ್ಲೆಲೂಯಾ. ಆಮೋಸ ಪತ್ರಿಕೆಯಲ್ಲಿ ನೀವು ನೋಡುವಾಗ ಗೊತ್ತಾಗ್ತದೆ. ಲಂಚ ತೆಗೆದುಕೊಳ್ತಿರಲ್ಲ, ನಿಮ್ಮ ಗತಿ ನಾನು ಏನ್ ಹೇಳಿ ಅಂತ ಸ್ವಾಮಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ನಮಗೆ ಬೇಡಿಕಾಸು ಸಂಬಳ ಇದ್ರೂ ಸಾಕು, ಅದರೊಳಗೆ ಗಂಜಿ ಅಂಬಲು ಕುಡ್ಕೊಂಡು ತೃಪ್ತಿಯಾಗಿದ್ದು ಪರಲೋಕ ಸೇರುವುದು ಉತ್ತಮ. ಹಲ್ಲೆಲೂಯಾ. ಇಂಥ ಕಾಲದಲ್ಲಿ ವಿವೇಕಿಯು ಸುಮ್ಮನಿರುವನು. ಅಂತ ಕಾಲ ಬಂದ್ರು ವಿವೇಕವುಳ್ಳವನು ಸುಮ್ಮನೆ ಇರ್ತಾನೆ, ಏನೂ ಮಾತಾಡುವುದಿಲ್ಲ. ಯಾಕೆಂದ್ರೆ ಅವರಿಗೆ ದೇವರ ಭಯ ಇದೆ. ಏನಾರ ಆಗ್ಲಿ, ಏನಾರ ಮೋಸ ಮಾಡ್ರೆ ಮಾಡ್ಕೊಂಡು ಹೋಗ್ಲಿ, ನಾನು ಸುಮ್ಮನೆ ಇರ್ತೀನಿ, ನನಗೆ ಬೇಡ. ಇಂಥ ಕಾಲದಲ್ಲಿ ವಿವೇಕಿಯು ಸುಮ್ಮನಿರುವನು. ಇದು ದುಷ್ಕಾಲವೇ ಸರಿ. ಕೆಟ್ಟದ್ದನ್ನೆಲ್ಲ ಒಳ್ಳೆಯದನ್ನು ಅನುಸರಿಸಿ ಬಾಳುವಿರಿ. ಕೆಟ್ಟದನ್ನ ಬಿಟ್ಟು ಬಿಡ್ರಿ, ಒಳ್ಳೆಯದನ್ನ ಹಿಡಿದುಕೊಂಡು ಬಾಳಿರಿ. ನೀವು ಬಾಳಿರಿ, ಬದುಕಿರಿ. ಈ ಲೋಕದಲ್ಲೂ ನಿಮ್ಗೆ ದೇವರು ನಿಮ್ಗೆ ಒಳ್ಳೆ ಸಮೃದ್ಧಿಯನ್ನು ಕೊಡ್ತಾನೆ. ಈ ಲೋಕ ಬಿಟ್ರೆ ಪರಲೋಕ ರಾಜ್ಯ ಸಿಗ್ತದೆ. ಎಷ್ಟು ದೇವರ ಆಪ್ಷನ್ ಇಟ್ಟಿದ್ದಾರೆ ನಮ್ಮ ಮುಂದೆ. ಇದನ್ನ ಕೇಳಿ ನಡೆಯಕ್ಕೆ ನಮಗೆ ಕಷ್ಟ ಆಗಿದೆಯಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಇದನ್ನೆಲ್ಲ ಬಿಟ್ಟುಬಿಟ್ಟು, ಅಪ್ಪ ನೀನೇ ಒಡೆಯನು, ರಕ್ಷಕನು ಸ್ವಾಮಿ, ನಿನ್ನಲ್ಲಿಯೇ ನನ್ನ ಸುಖ, ನಿನ್ನಲ್ಲಿಯೇ ನನ್ನ ಸಂತೋಷ ಎಂಬುದಾಗಿ ಯಾರಾದ್ರೂ ಹೇಳುವರಿದ್ದಾರೋ ಅದನ್ನ ದೇವ್ರು ಕಾಯ್ತಾ ಇದ್ದಾರೆ. ಇಂಥವ್ರು ಹೇಳಿದ್ರೆ ದೇವ್ರು ಹಾಗೆ ಅವ್ರನ್ನ ಎತ್ತುಕೊಳ್ಳುತ್ತಾರೆ. ಸಂತೋಷವಾಗಿ ಅವ್ರನ್ನ ಮುಟ್ಟಿ ಆಶೀರ್ವಾದ ಮಾಡುತ್ತಾರೆ. ಅಯ್ಯೋ, ಈಗಲಾದ್ರೆ ನೀನು ಮನಮರುಗಿ ತಿರುಗಿ ನನ್ನ ಹತ್ರ ಬಂದಿಯಲ್ಲ, ನಾನು ನಿನ್ನ ಕ್ಷಮಿಸ್ತೇನೆ. ಇನ್ನು ಮುಂದೆ ಈ ತಪ್ಪುಗಳನ್ನ, ಈ ಪಾಪಗಳನ್ನ ಮಾಡಬೇಡ.
ಆ ಜಾರತ್ವ ಸ್ತ್ರೀಗೆ, ವ್ಯಭಿಚಾರಿ ಸ್ತ್ರೀಗೆ ಹಾಗೆ ಹೇಳುವುದು, ನಿನ್ನ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಿದೆ, ಇನ್ನು ಮುಂದೆ ಈ ಥರ ತಪ್ಪುಗಳು ಪಾಪಗಳು ಮಾಡಬೇಡ. ಎಲ್ಲರೂ ಪಾಪ ಮಾಡಿದವ್ರೆ ಭೂಮಿ ಮೇಲೆ, ಅದನ್ನು ತಿದ್ದಿಕೊಂಡು ಬಾಳುವನೇ ನಿಜವಾದ ಮನುಷ್ಯ. ಹಲ್ಲೆಲೂಯಾ. ಹಾಗೆ ಬಾಳುವಿರಿ. ನೀವು ಅಂದುಕೊಂಡಂತೆ ಸೇನಾಧೀಶ್ವರನಾದ ಯೆಹೋವನು ನಿಮ್ಮ ಸಂಗಡ ಇರುವನು. ನೋಡಿ, ಇದು ಮೇಲಿನ ವಾಕ್ಯಗಳೆಲ್ಲ ಧ್ಯಾನ ಮಾಡಿ ನಾವೆಲ್ಲ ಕೆಟ್ಟದನ್ನೆಲ್ಲ ಬಿಟ್ಬಿಟ್ಟು ಒಳ್ಳೆಯದನ್ನು ಹಿಡ್ಕೊಂಡ್ರೆ, ಸೇನಾಧೀಶ್ವರನಾದ ಯೆಹೋವನು ಏನಂತೆ, ನಿಮ್ಮ ಸಂಗಡ ಇರುವನು. ನಮ್ಮ ಸಂಗಡ. ಆಕಾಶ ಭೂಮಿ ಉಂಟು ಮಾಡಿದ ದೇವರೇ ನಮ್ಮ ಸಂಗಡ ಇರುವುದಾದ್ರೆ ನಮ್ಮನ್ನ ಎದುರಿಸೋರು ಯಾರು? ನಮ್ಮನ್ನ ಸೋಲಿಸೋರು ಯಾರು? ಹಲ್ಲೆಲೂಯಾ. ನೋಡಿ, ದೇವರು ಎಂಥ ವಾಗ್ದಾನ ಮಾಡ್ತಾ ಇದ್ದಾರೆ, ಎಂಥ ಮಾತುಗಳು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಹಾಗಾಗಿ ದೇವರು ದೇವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ, ಈ ಲೋಕದಲ್ಲಿರುವಂಥದ್ದು ಎಲ್ಲವನ್ನು ನಶ್ವರ ಅಂದರೆ ನಾಶನಕ್ಕೆ ಹೋಗ್ತದೆ. ಇದನ್ನ ನಂಬಿ ಬಾಳ್ಬೇಡ್ರಿ, ಪರಲೋಕ ಹಿಡಿದುಕೊಂಡು ಪರಲೋಕಕ್ಕೆ ಹೇಗೆ ಹೋಗಬೇಕೆಂಬುದಾಗಿ ತಿಳಿದುಕೊಂಡು ಬದುಕಿರಿ. ಆವಾಗ ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ನಿಮ್ಮನ್ನು ಆಶೀರ್ವದಿಸ್ತೇನೆ, ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ಇದನ್ನು ದೇವರು ಹೇಳ್ತಾರೆ. ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜಾವೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕರಳಗಿಸ್ಕೊಂಡು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್.